ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಮ್ಮರ್ ಸ್ಲಾಮ್ ನೈಟ್ ಟೋನ ಮೈನ್ ಇವೆಂಟ್ ಆಗ್ತಿರ್ತಕ್ಕಂತಹ ಜಾನ್ ಸಿನಾ ಹಾಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ನಡುವಿನ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಸಿಂಗಲ್ಸ್ ಮ್ಯಾಚ್ ನ ಎಂಡಿಂಗ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಒಂದು ಮ್ಯಾಚ್ ಅಲ್ಲಿ ಯಾವ ರೀತಿ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗಬಹುದು, ಇಂಟರ್ಫೈರೆನ್ಸ್ ಏನಾದ್ರೂ ನೋಡೋದಕ್ಕೆ ಸಿಗುತ್ತಾ ಅಥವಾ ಶಾಕಿಂಗ್ಲಿ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಕೂಡ ಆಗ್ಬಹುದಾ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಾನಂತೂ ಡಬ್ಲ್ಯೂ ಕಂಪನಿ ಜೊತೆ ಬೇಡ್ಕೋತೀನಿ, ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾ 41 ನ ಮ್ಯಾಚ್ ರೀತಿ ಆಗೋದು ಬೇಡ. ಆ ಒಂದು ಮ್ಯಾಚ್ ಮಾತ್ರ ನಿಜವಾಗ್ಲೂ ಕಕ್ಕ ಗುರು. ಈ ಒಂದು ಮ್ಯಾಚ್ ಆ ರೀತಿ ಆಗೋದು ಬೇಡ. ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಇವರಿಬ್ಬರು ಕೂಡ ಡಿಲಿವರ್ ಮಾಡ್ಲಿ. ಆ ರೀತಿ ಮ್ಯಾಚ್ ನ ಎಂಡಿಂಗ್ ಅಂತೂ ನಮ್ಮ ಅಪ್ನಾಣೆ ಮತ್ತೊಮ್ಮೆ ನೋಡೋದಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ ಅಂತ ಕೇಳ್ಕೊತಾ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬಹಳಷ್ಟು ಎಂಡಿಂಗ್ ಗಳು ನೋಡೋದಿಕ್ಕೆ ಸಿಗಬಹುದು. ಮೊದಲನೇದಾಗಿ ಅಫ್ಕೋರ್ಸ್ ನಮ್ಮ ಜಾನ್ ಸಿನಾ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ, ಅದು ಕೂಡ ಕ್ಲೀನ್ ಆಗಿ. ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಜಾನ್ ಸಿನಾ ಅವರು ಇನ್ನೂ ಕೂಡ 6 ತಿಂಗಳು ಡಬ್ಲ್ಯೂ ಕಂಪನಿಯಲ್ಲಿ ಇರ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಸಮ್ಮರ್ ಸ್ಲಾಮ್ ಮುಗಿದ ಕೂಡಲೇ ಒಂದು ಮೂವಿ ಶೂಟಿಂಗ್ ಗೆ ಬ್ರೇಕ್ ನ ತಗೊಳ್ಳೋ ಕಾರಣ ನಮ್ಮ ಜಾನ್ ಸಿನಾ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಎರಡನೇದಾಗಿ ಈ ಒಂದು ಮ್ಯಾಚ್ ಅಲ್ಲಿ ಎಲ್ಲರನ್ನು ಕೂಡ ಶಾಕ್ ಮಾಡ್ತಾ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವ್ರನ್ನ ಸೋಲಿಸಿ ಮತ್ತೊಮ್ಮೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಬಹುದು. ಈ ಒಂದು ಚಾನ್ಸ್ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಜಾಸ್ತಿ ದಿನ ಚಾಂಪಿಯನ್ಶಿಪ್ ನ ಕೊಡದಲ್ಲೇ ಇರೋದಕ್ಕೆ ಆಗೋದಿಲ್ಲ. ಅಂಡ್ ಅವರು ಬ್ರೇಕಿಗೆ ಹೋಗ್ತಾ ಇದಾರಲ್ಲ, ಅದು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಒಂದು ಕಾರಣ ಆಗುತ್ತೆ. ಅದೇನ್ ಕಾರಣ ಆಗುತ್ತೆ ಅಂತ ಮುಂದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಮೂರನೇದಾಗಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಯಾವುದೇ ರೀತಿಯ ರಿಸಲ್ಟ್ ನೋಡೋದಕ್ಕೆ ಸಿಗದಲೆ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದನೂ ಕೂಡ ಎಂಡ್ ಆಗಬಹುದು. ಈ ಒಂದು ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಆದ್ರೂ ಕೂಡ ಆಫ್ಕೋರ್ಸ್ ಎಂಡ್ ಮಾಡ್ಲಬಹುದಲ್ವ ಡಬ್ಲ್ಯೂ, ಅದಕ್ಕೋಸ್ಕರ ಈ ಒಂದು ಚಾನ್ಸ್ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನಾಲ್ಕನೇದಾಗಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಯಾರಿಗ ಗೊತ್ತು, ಸೆತ್ ರೋಲೆನ್ಸ್ ಅವರು ತನ್ನ ಮನಿ ಇನ್ ದ ಬ್ಯಾಂಕ್ ನ ಈ ಒಂದು ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ ಮಾಡಿ ಆ ಕಡೆ ಕೋಡಿ ರೋಡ್ಸ್ ಅವರು ಕೂಡ ಗೆಲ್ದಲೆ, ಈ ಕಡೆ ಜಾನ್ ಸಿನಾ ಅವರು ಕೂಡ ಗೆಲ್ದಲೆ ನಮ್ಮ ಸೆತ್ ರೋಲೆನ್ಸ್ ಅವರೇ ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಬಹುದು. ಎಸ್ ನಮ್ಮ ಟ್ರಿಪಲ್ ಎಚ್ ಅವರು ಈ ಬಾರಿ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಅಲ್ಲೂ ಕೂಡ ಇದೇ ಗೇಮ್ ನ ಆಡಿದ್ದು. ಎಲ್ಲರೂ ಕೂಡ ಅನ್ಕೋತಾ ಇದ್ರು ನಮ್ಮ ನಯೋಮಿ ಅವರು ವಿಮೆನ್ಸ್ ಚಾಂಪಿಯನ್ಶಿಪ್ ಮೇಲೆ ಕ್ಯಾಶ್ ಇನ್ ಮಾಡ್ತಾರೆ ಅಂತ. ಬಟ್ ಸಡನ್ ಆಗಿ ನಮ್ಮ ನಯೋಮಿ ಅವರು ವಿಮೆನ್ಸ್ ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ಮೇಲೆ ಕ್ಯಾಶ್ ಇನ್ ಮಾಡಿದ್ರು. ಅಂಡ್ ಈಗ ಎಲ್ಲರೂ ಕೂಡ ಅನ್ಕೋತಾ ಇದ್ದಾರೆ, ಇವನ್ ನಮ್ಮ ಸೆತ್ ರೋಲೆನ್ಸ್ ಅವರೇ ಹೇಳಿದ್ದಾರೆ, ನನಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಮೇಲೆ ಕ್ಯಾಶ್ ಇನ್ ಮಾಡೋದಕ್ಕೆ ಯಾವುದೇ ರೀತಿಯ ಆಸೆ ಇಲ್ಲ ಅಂತ. ಆದ್ರೂ ಕೂಡ ಅವರು ಸಿಎಂ ಪಂಕ್ ಆಗಿ ಜಾನ್ ಸಿನಾ ಅವರ ಮೇಲೆ ಕ್ಯಾಶ್ ಇನ್ ಮಾಡಿದ್ರು. ಯಾಕೆ ಅಂತ ರೀಸನ್ ಕೂಡ ತಿಳಿಸಿದ್ರು. ಸಿಎಂ ಪಂಕ್ ಅವರು ಚಾಂಪಿಯನ್ ಆಗೋದು ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಆ ಒಂದು ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ ಮಾಡೋದಕ್ಕೆ ಹೋದೆ. ಬದಲಿಗೆ ನನ್ನ ಇಂಟೆನ್ಷನ್ ಜಾನ್ ಸಿನಾ ಅವರ ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ ಮಾಡೋದಲ್ಲ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ತಿಳಿಸಿದ್ರು. ಅಂಡ್ ಯಾರಿಗ ಗೊತ್ತು ಗೈಸ್, ಎಲ್ಲರೂ ಕೂಡ ಸೆತ್ ರೋಲೆನ್ಸ್ ಅವರು ವರ್ಲ್ಡ್ ಹೈವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ ಮಾಡ್ತಾರೆ ಅಂತ ಅನ್ಕೊಂಡು ಕಾಯ್ತಾ ಇದ್ದಾಗ ನಮ್ಮ ಸೆತ್ ರೋಲೆನ್ಸ್ ಅವರು ಸಡನ್ ಆಗಿ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲೂ ಕೂಡ ಕ್ಯಾಶ್ ಇನ್ ಮಾಡಬಹುದು. ಅಂಡ್ ಮತ್ತೊಮ್ಮೆ ಒಂದು ಶಾಕ್ ನ ಪುಲ್ ಮಾಡಬಹುದು. ಈ ಒಂದು ಚಾನ್ಸ್ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಈ ರೀತಿನೂ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಎಂಡಿಂಗ್ ನೋಡೋದಕ್ಕೆ ಸಿಗಬಹುದು. ಇನ್ನ ಫೈನಲ್ ಎಂಡಿಂಗ್ ಕಡೆ ಬರೋದಾದ್ರೆ ಈ ಒಂದು ಎಂಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಆ ಒಂದು ಎಂಡಿಂಗ್ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಔಟ್ ಸೈಡ್ ಇಂಟರ್ಫೈರೆನ್ಸ್ ನೋಡೋದಕ್ಕೆ ಸಿಗಬಹುದು. ಎಸ್ ನಾನು ಈ ಒಂದು ಮ್ಯಾಚ್ ಅಲ್ಲಿ ಔಟ್ ಸೈಡ್ ಇಂಟರ್ಫೈರೆನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂದ್ರೆ ಅಲ್ಲಿ ಇಂಟರ್ಫೈರೆನ್ಸ್ ಮಾಡೋದಕ್ಕೆ ಬರೋದಕ್ಕೆ ಸಾಧ್ಯ ಇರೋದು ಅಫ್ಕೋರ್ಸ್ ನಮ್ಮ ಫೈನಲ್ ಬಾಸ್ ರಾಕ್ ಅವರಿಗೆ ಮಾತ್ರ. ಸೊ ರಸಲ್ ಮೇನಿಯಾದಲ್ಲಿ ಯಾವ ಎಂಡಿಂಗ್ ನ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವೋ ಆ ಎಂಡಿಂಗ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಬಟ್ ಪ್ರಾಬಬ್ಲಿ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಫ್ಕೋರ್ಸ್ ಈಗಲೂ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ, ರಾಕ್ ಅವರು ಸಮ್ಮರ್ ಸ್ಲಾಮಿಗೆ ಯಾವುದೇ ರೀತಿ ಪ್ಲಾನ್ ಆಗಿಲ್ಲ ಅಂತ. ಬಟ್ ರಾಕ್ ಅವರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. ಅಂಡ್ ಡಬ್ಲ್ಯೂ ಅವರು ರಾಕ್ ಅವ್ರನ್ನ ಸೀಕ್ರೆಟ್ಲಿ ಕೂಡ ಪ್ಲಾನ್ ಮಾಡಿರಬಹುದು. ಅಂಡ್ ರಾಕ್ ಅವರು ಫ್ರೀ ಆಗಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಾಗದೇ ಇರಲಿ ಅಂತ ಆ ಒಂದು ಅಪ್ಡೇಟ್ ನೇ ಲೀಕ್ ಮಾಡಿಸ್ತೆ ಡಬ್ಲ್ಯೂ ಅವರು ಇರಬಹುದು. ಸೊ ಈ ರೀತಿ ನಮಗೆ ಸರ್ಪ್ರೈಸಿಂಗ್ ಆಗಿ ಶಾಕ್ ನ ಪುಲ್ ಮಾಡ್ತಾ ರಾಕ್ ಅವರ ಎಂಟ್ರಿ ನಮಗೆ
ಸಮ್ಮರ್ ಸ್ಲ್ಯಾಮ್ ನ ಈ ಒಂದು ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಸಮ್ಮರ್ ಸ್ಲ್ಯಾಮ್ ನ ಮೈನ್ ಇವೆಂಟ್ ಅಲ್ಲಿ ಬಂದು ಎಲ್ಲರೂ ಕೂಡ ಅನ್ಕೋತಾ ಇರಬಹುದು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಾಕ್ ಅವರು ಜಾನ್ ಸಿನಾ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ. ಬಟ್ ಉಲ್ಟಾ ಇಲ್ಲೂ ಕೂಡ ಒಂದು ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಕ್ಕಿ ಫೈನಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡಬಹುದು. ಅಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ರಾಕ್ ಅವರು ಕೊಟ್ಟಂತಹ ಆಫರ್ ನ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರು ಅಕ್ಸೆಪ್ಟ್ ಮಾಡ್ಕೋಬಹುದು. ಅಂಡ್ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ರಾಕ್ ಅವರ ಹೆಲ್ಪ್ ಇಂದ ಕೋಡಿ ರೋಡ್ಸ್ ಅವರು ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಬಹುದು. ಅಂಡ್ ಈ ಕಡೆ ಕೋಡಿ ರೋಡ್ಸ್ ಅವರ ಬಿಗ್ಗೆಸ್ಟ್ ಹೀಲ್ ಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಕಡೆ ಕೋಡಿ ರೋಡ್ಸ್ ಅವರು ಹೀಲ್ ಟರ್ನ್ ಆದ್ರೆ ಅಫ್ಕೋರ್ಸ್ ಈ ಕಡೆ ನಮ್ಮ ಜಾನ್ ಸಿನಾ ಅವರ ಪ್ಯೂರ್ ಬೇಬಿ ಫೇಸ್ ಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಡಬಲ್ ಟರ್ನ್ ಎಂಡಿಂಗ್ ಕೂಡ ನಮಗೆ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಯಾಕಾಗುತ್ತಪ್ಪ ಅಂದ್ರೆ ನಾನು ಆಗ್ಲೇ ಹೇಳ್ದೆ ಕೋಡಿ ರೋಡ್ಸ್ ಅವರು ಸಮ್ಮರ್ ಸ್ಲ್ಯಾಮ್ ಮುಗಿದ್ಮೇಲೆ ಒಂದು ಮೂವಿ ಶೂಟಿಂಗ್ ಗೆ ಹೋಗ್ತಾ ಇದ್ದಾರೆ ಅಂತ. ಸೊ ರಾಕ್ ಆಗಿ ಹಾಲಿವುಡ್ ಕೂಡ ಕನೆಕ್ಷನ್ ಇದೆ. ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳಿರಬಹುದು, ನೀನು ಕಳೆದ ಬಾರಿ ನನ್ನ ಆಫರ್ ನ ರಿಜೆಕ್ಟ್ ಮಾಡಿದೆ, ಬಟ್ ಮತ್ತೊಮ್ಮೆ ನಾನು ನಿನಗೆ ಆಫರ್ ನ ಕೊಡ್ತಾ ಇದ್ದೀನಿ, ನೀನು ನನ್ನ ಆಫರ್ ನ ಒಪ್ಕೋ, ನಿನಗೆ ಬೇಕಾದಂಗೆ ಡಬ್ಲ್ಯೂ ಅಲ್ಲಿ ರಾಜ್ಯಭಾರ ಮಾಡು, ನೀನು ಯಾವಾಗ ಬೇಕಾದ್ರೂ ಬ್ರೇಕ್ ಗೆ ಹೋಗ್ಬಹುದು ಅಂತ. ಅದಕ್ಕೋಸ್ಕರ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಚಾಂಪಿಯನ್ಶಿಪ್ ನ ಗೆದ್ಕೊಂಡು ನಮ್ಮ ಕೋಡಿ ರೋಡ್ಸ್ ಅವರು ಆರಾಮಾಗಿ ಹಾಲಿವುಡ್ ಗೆ ಹೋಗಬಹುದು, ಒಂದು ಲಾಂಗ್ ಬ್ರೇಕ್ ನ ತಗೋಬಹುದು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರೀಸೆಂಟ್ ಆಗಿ ಟೀಸರ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ರಾಕ್ ಅವರ ಮೆನ್ಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ರಾಕ್ ಅವರ ಆಫರ್ ನ ನಾನು ಎಷ್ಟು ಬಾರಿ ರಿಜೆಕ್ಟ್ ಮಾಡಿದ್ರು ಕೂಡ ಆ ಒಂದು ಆಫರ್ ಇನ್ನೂ ಕೂಡ ಇದೆ ಅಂತಾನೂ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಈ ರೀತಿ ಶಾಕಿಂಗ್ ಎಂಡಿಂಗ್ ಕೂಡ ನಮಗೆ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಎಂಡಿಂಗ್ ಏನಾದ್ರೂ ನೋಡೋದಕ್ಕೆ ಸಿಕ್ಕರೆ ಈ ಬಾರಿಯ ಸಮ್ಮರ್ ಸ್ಲ್ಯಾಮ್ ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಸಮ್ಮರ್ ಸ್ಲ್ಯಾಮ್ ಆಗುತ್ತೆ, ಬೇರೆ ಡೌಟೇ ಬೇಡ. ಇದನ್ನೇನಾದ್ರೂ ಬಿಟ್ಟು ಹಾಕಿ ಬೇರೆ ಬೇರೆ ನಾರ್ಮಲ್ ಎಂಡಿಂಗ್ ನ ನೀವೇನಾದ್ರೂ ಪ್ಲಾನ್ ಮಾಡ್ತೀರಾ ಅಂದ್ರೆ ವರ್ಸ್ಟ್ ಸಮ್ಮರ್ ಸ್ಲ್ಯಾಮ್ ಎವರ್ ಕೂಡ ಇದು ಆಗುತ್ತೆ. ನಿಮ್ಗೇನ್ ಅನ್ಸುತ್ತೆ ಗೈಸ್, ಇಷ್ಟು ಎಂಡಿಂಗ್ ಅಲ್ಲಿ ಯಾವ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.